ಅನ್ವಾಂಟೆಡ್ ಕಿಟ್, ಐ ಪಿಲ್ ಮತ್ತು ಕಾಂಟ್ರಸೆಪ್ಟಿವ್ ಪಿಲ್ಸ್. ಈ ಟ್ಯಾಬ್ಲೆಟ್ಸು ಎಷ್ಟು ಸೇಫು, ಎಷ್ಟು ಸತಿ ತೊಗೊಳ್ಬೋದು, ಇದರಿಂದ ಫ್ಯೂಚರ್ ಪ್ರಾಬ್ಲಮ್ ಏನಾಗುತ್ತೆ, ಮೆಡಿಕಲ್ ಅಬಾರ್ಷನ್ನು ಕರೆಕ್ಟಾಗಿ ತೊಗೊಳ್ಳದೇ ಇದ್ದರೆ ಇದು ಪ್ರಾಣಕ್ಕೆ ಪ್ರಾಬ್ಲಮ್ ಆಗಬಹುದು. ಕೆಲವೊಬ್ಬರು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಟ್ಯಾಬ್ಲೆಟ್ಸ್ ತೊಗೊತಾರೆ. ಈ ಥರ ತೊಗೊಳ್ದಿರ ಇನ್ನೊಂದು ಪ್ರಾಬ್ಲಮ್ ಏನು ಮಿಸ್ ಆಗ್ಬೋದು ಅಂದರೆ, ಕೆಲವೊಂದು ಟೈಮು ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿ ಇರೋ ಬದಲು ಟ್ಯೂಬಲ್ಲಿ ಇರ್ತದೆ. ಬಟ್ ಈ ರೀತಿ ಅಬಾರ್ಷನ್ ಮಾಡಿಸ್ಕೊಳ್ಳೋದು ಮತ್ತೆ ಎಷ್ಟು ಸರಿ? ಒಂದು ಸತಿ ಮಿಸ್ಟೇಕ್ ಅಂತಾರೆ, ಎರಡನೇ ಸತಿ ಮಿಸ್ಟೇಕ್ ಅಂತ ಅನ್ನೋದಿಲ್ಲ. ಅದನ್ನು ಭಾಳ ಹೆಣ್ಮಕ್ಳಿಗೆ ಡೌಟ್ ಇರ್ತದೆ, ಇದರಿಂದ ನಾನು ಈ ಪಿಲ್ಸ್ ತೊಗೊಂಡ್ರೆ ನಾನು ಫ್ಯೂಚರ್ ಗರ್ಭಿಣಿ ಆಗ್ತೀನ ಇಲ್ವಾ, ಇದರಿಂದ ನನಗೇನಾರ ಪ್ರಾಬ್ಲಮ್ ಆಗತ್ತಾ, ಅಥವಾ ಪ್ರೆಗ್ನೆನ್ಸಿ ಬರೋದಿಲ್ವಾ, ಅಥವಾ ನಂಗೆ ಈಗಲೇ ಪ್ರೆಗ್ನೆಂಟ್ ಆಗಿದ್ದೀನ ಇಲ್ವಾ ಗೊತ್ತಾಗತ್ತಾ. ಲಿವ್ ಇನ್ ರಿಲೇಷನ್ಶಿಪ್ ಅಂದರೆ ಮದುವೆಗೆ ಮುಂಚೆ ರಿಲೇಷನ್ಶಿಪ್ಪಲ್ಲಿ ಇರೋದು, ಆ ಥರ ಇದ್ದಾಗ ವಿ ಆರ್ ಆಲ್ರೆಡಿ ಸ್ಟೆಪ್ಪಿಂಗ್ ಇನ್ ಟು ದ ಅಡಲ್ಟ್ಹುಡ್. ವಿ ಆಲ್ ಡೂ ನೋ ದ್ಯಾಟ್ ವೆನ್ ಯು ಹ್ಯಾವ್ ಅ ಫಿಸಿಕಲ್ ಇಂಟಿಮೆಸಿ, ಪ್ರೆಗ್ನೆನ್ಸಿ ಇಸ್ ದೇರ್. ಈ ಥರ ಸಿಚುಯೇಷನ್ಸಲ್ಲಿ ಯಾವುದು ಬೆಸ್ಟ್ ಕಾಂಟ್ರಸೆಪ್ಷನ್? ಹುಡುಗಿರು, ನೀವೇನಾರ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದರೆ ಪ್ಲೀಸ್ ಡು ನಾಟ್, ನೀವೇ ಮಲ್ಟಿಪಲ್ ಟೈಮ್ಸ್ ಅಬಾರ್ಷನ್ ಪಿಲ್ಲು ಹೋಗಿ ತಗೊಂತಿದ್ರೆ ಫ್ಯೂಚರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಬಂದ್ರೇನೋ ಆ ಗರ್ಭ ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ನಾನು ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಅಥವಾ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಅನ್ವಾಂಟೆಡ್ ಕಿಟ್, ಐ ಪಿಲ್ ಮತ್ತು ಕಾಂಟ್ರಸೆಪ್ಟಿವ್ ಪಿಲ್ಸ್, ಎಲ್ಲನೂ ಬೇರೆ ಬೇರೆ. ಅನ್ವಾಂಟೆಡ್ ಕಿಟ್ ಅನ್ನೋದು ಅಬಾರ್ಷನ್ಗೆ ಕಾರಣ ಆಗುವ ಟ್ಯಾಬ್ಲೆಟ್ಸ್ಗಳು. ಈ ಟ್ಯಾಬ್ಲೆಟ್ಸು ಎಷ್ಟು ಸೇಫು, ಎಷ್ಟು ಸತಿ ತೊಗೊಳ್ಬೋದು, ಇದರಿಂದ ಫ್ಯೂಚರ್ ಪ್ರಾಬ್ಲಮ್ ಏನಾಗುತ್ತೆ ಅದರ ಬಗ್ಗೆ ಹೇಳ್ತೀನಿ. ಈ MTP ಪಿಲ್ಸ್ ಅಂತ ಹೇಳ್ತೀವಿ, ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಪಿಲ್ಸ್ ಅಂತ ಹೇಳ್ತೀವಿ. ಇದು ನೀವು ಫಾರ್ಮಸಿಯಲ್ಲಿ ಅಥವಾ ಮೆಡಿಕಲ್ ಸ್ಟೋರ್ ಆಗಲಿ ಗೈನಕಾಲಜಿಸ್ಟ್ ಬರೀದಿರಾ ತೊಗೊಳ್ಳೋದು ತಪ್ಪಾಗತ್ತೆ. ಯಾಕಂದರೆ ಮೆಡಿಕಲ್ ಅಬಾರ್ಷನ್ನು ಕರೆಕ್ಟಾಗಿ ತೊಗೊಳ್ಳದೇ ಇದ್ದರೆ ಇದು ಪ್ರಾಣಕ್ಕೆ ಪ್ರಾಬ್ಲಮ್ ಆಗಬಹುದು. ನಾವು ಯೂಶಲಿ ಈ ಟ್ಯಾಬ್ಲೆಟ್ಸನ್ನು ನಾವು ಪ್ರೆಗ್ನೆನ್ಸಿ 7 ವಾರದ ಒಳಗಡೆ ಇದ್ದರೆ ಆವಾಗ ಮಾತ್ರ ಅಡ್ವೈಸ್ ಮಾಡ್ತೀವಿ. ಇದು ಗೈನಕಾಲಜಿಸ್ಟ್ ಸೂಪರ್ವಿಷನಲ್ಲಿ ಇರಬೇಕು, ಆ ಕ್ಲಿನಿಕ್ ರಿಜಿಸ್ಟರ್ ಆಗಿರಬೇಕು. ಆವಾಗ ನಿಮಗೆ ಸೇಫ್ ಅಬಾರ್ಷನ್ ಮಾಡಿಸ್ಕೊಡುವ ಆಪ್ಷನ್ ಇರ್ತದೆ. ಈ MTP ಪಿಲ್ಸನ್ನು ನೀವೇ ತೊಗೊಂಡ್ರೆ ಈ ಥರ ಪ್ರಾಬ್ಲಮ್ಸು ಯಾವ್ಯಾವ ಥರ ಅಂತಂದರೆ, ಹೆಚ್ಚಿಗೆ ಬ್ಲೀಡಿಂಗ್ ಆಗಿ, ಬ್ಲಡ್ ಲಾಸ್ ಆಗಿ, ಇನ್ನೇನು ಅನ್ಕಾನ್ಷಿಯಸ್ ಆಗುವ ಸಿಚುಯೇಷನ್ ಬರುವ ಸಾಧ್ಯತೆ ಇರ್ತದೆ. ಸೊ ನಾನು ಒಂದು ಪೇಷಂಟನ್ನು ನೋಡಿದ್ದೆ ರೀಸೆಂಟಾಗಿ. ಅವರು ಆಲ್ಮೋಸ್ಟ್ 3 ತಿಂಗಳು ಪ್ರೆಗ್ನೆನ್ಸಿ ಆಗಿದ್ದರು. ಪ್ರೆಗ್ನೆನ್ಸಿ ಬೇಡ ಅಂತ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡಾದ ನಂತರ ಒಂದು 15 ದಿನದ ನಂತರ ಮಧ್ಯರಾತ್ರಿ ನನಗೆ ಫೋನ್ ಬಂದಿತ್ತು, ಪೇಷಂಟಿನ BP ಡ್ರಾಪ್ ಆಗಿದೆ, ಆಕೆಯ ಬ್ಲಡ್ಡು ಬಂತು, ಹಿಮೋಗ್ಲೋಬಿನ್ ಬಂದು 3 ಗ್ರಾಮ್ ಅಂತ ಇತ್ತು. ಸೊ ಒಳಗಡೆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಕೆಲವೊಂದು ಪಾರ್ಟಿಕಲ್ಸ್, ಪ್ರೆಗ್ನೆನ್ಸಿ ಪ್ರಾಡಕ್ಟ್ಸು ಹಾಗೆ ಒಳಗಡೆ ಉಳ್ಕೊಂಡಿತ್ತು. ಆವಾಗ ನಾವು ಕ್ಲೀನ್ ಮಾಡಲೇಬೇಕಾಗತ್ತೆ, ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ತಾಯಿಯ ಪ್ರಾಣದ ಅಂದರೆ ಆಲ್ಮೋಸ್ಟು ನಿಯರ್ ಡೆತ್ ಸಿಚುಯೇಷನ್ ನೋಡ್ದಂಗೆ ಇರ್ತದೆ. ಸೊ ಈ ಥರ ಪ್ರಾಬ್ಲಮ್ಸಿಗೆ ನೀವು ಒಳಗಾಗಬೇಡಿ. ನಿಮಗೆ ಅಬಾರ್ಷನ್ ಮಾಡಿಸ್ಕೊಳ್ಳೋ ಎಲ್ಲ ಹಕ್ಕು ಇದೆ. ಮಾಡಿಸ್ಕೊಳ್ಬೇಕು ಅಂದರೆ ಸರ್ಟಿಫೈಡ್ ಗೈನಕಾಲಜಿಸ್ಟ್ ಹತ್ರ ಹೋಗಿ ಅಂಡರ್ ಪ್ರಾಪರ್ ಮೆಡಿಕಲ್ ಕೇರ್ ಗೆಟ್ ಯುವರ್ ಅಬಾರ್ಷನ್ ಡನ್. ಇನ್ನು ಕೆಲವೊಬ್ಬರು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಟ್ಯಾಬ್ಲೆಟ್ಸ್ ತೊಗೊತಾರೆ ಮೆಡಿಕಲ್ ಸ್ಟೋರ್ ಅಗೇನ್. ಈ ಥರ ತೊಗೊಳ್ದಿರ ಇನ್ನೊಂದು ಪ್ರಾಬ್ಲಮ್ ಏನು ಮಿಸ್ ಆಗ್ಬೋದು ಅಂದರೆ, ಕೆಲವೊಂದು ಟೈಮು ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿ ಇರೋ ಬದಲು ಟ್ಯೂಬಲ್ಲಿ ಇರ್ತದೆ. ಆಗ ಟ್ಯೂಬಲ್ಲಿ ಇದ್ದಾಗ ನಮಗೆ ಗೊತ್ತಾಗಿಲ್ಲ ಅಂತಂದರೆ ಅದು ಇಂಟರ್ನಲ್ ಬ್ಲೀಡಿಂಗೇ ಆಗುತ್ತೆ. ಆವಾಗ ಆ ಹೆಣ್ಮಗುವಿಗೆ ಬ್ಲೀಡಿಂಗ್ ಆಗ್ತಿದೆ ಅಂತಲೂ ಗೊತ್ತಿರೋದಿಲ್ಲ. ಶಿ ವಿಲ್ ಲೂಸ್ ಕಾನ್ಷಿಯಸ್ನೆಸ್. ಆವಾಗ ಆಸ್ಪತ್ರೆಗೆ ಬರ್ತಾರೆ. ಸೊ ನಿಮಗೆ ಸೇಫಾಗಿ ಅಬಾರ್ಷನ್ ಆಗಬೇಕು ಅಂತಿದ್ರೆ ನೀವೇ ಆ ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋದನ್ನು ನಿಲ್ಲಿಸಿ ಗೈನಕಾಲಜಿಸ್ಟ್ ಹತ್ರ ಹೋಗಿ ಕರೆಕ್ಟಾಗಿ ಪರೀಕ್ಷೆ ಮಾಡಿಸ್ಕೊಂಡು ಅದಾದ ನಂತರ ನೀವು ಅಬಾರ್ಷನನ್ನು ಮಾಡಿಸ್ಕೊಳ್ಬಹುದು. ಬಟ್ ಈ ರೀತಿ ಅಬಾರ್ಷನ್ ಮಾಡಿಸ್ಕೊಳ್ಳೋದು ಮತ್ತೆ ಎಷ್ಟು ಸರಿ? ಪ್ರತಿಯೊಂದು ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿ ಒಂದು ಸ್ಕಾರ್ ಬಿಡುತ್ತೆ. ಪ್ರತಿ ಸತಿ ನೀವು ಅಬಾರ್ಷನ್ ಮಾಡಿಸ್ಕೊಂಡಾಗ ಗರ್ಭಕೋಶದಲ್ಲಿ ಗುರ್ತಿರೋದ್ರಿಂದ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಮತ್ತೆ ಅಬಾರ್ಷನ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಒಂದು ಸತಿ ಮಿಸ್ಟೇಕ್ ಅಂತಾರೆ, ಎರಡನೇ ಸತಿ ಮಿಸ್ಟೇಕ್ ಅಂತ ಅನ್ನೋದಿಲ್ಲ. ಅದನ್ನು
ಅದನ್ನು ಇಗ್ನೋರೆನ್ಸ್ ಅಂತಾರೆ. ಸೊ ಒಂದು ಸತಿ ನೀವು ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಮಾಡಿಸ್ಕೊಂಡ್ಮೇಲೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ದ್ಯಾಟ್ ಯು ನೀಡ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಅನ್ನೋದು. ಈ ಪ್ರೆಗ್ನೆನ್ಸಿ ಪ್ರಿವೆನ್ಷನಿಗೆ ಬಹಳ ಮೆಥಡ್ಸ್ ಇದೆ. ಬ್ಯಾರಿಯರ್ ಮೆಥಡ್ ಅಂತ ಹೇಳ್ತೀವಿ, ಅಂದರೆ ಕಾಂಡಮ್ಸ್ ಯೂಸ್ ಮಾಡಬಹುದು, ಇಲ್ಲ ಅಂತ ಅಂದರೆ ಕಾಪರ್ಟಿ ಹಾಕಿಸ್ಕೊಳ್ಬಹುದು, ಇಲ್ಲ ಅಂತಂದರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅದನ್ನು ಕೂಡ ಪ್ರಿಸ್ಕ್ರೈಬ್ ಮಾಡ್ಬೋದು. ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ಹೆಣ್ಮಕ್ಳಿಗೆ ಡೌಟ್ ಇರ್ತದೆ, ಇದರಿಂದ ನಂದು ಈ ಪಿಲ್ಸ್ ತೊಗೊಂಡ್ರೆ, ಈ ಹಾರ್ಮೋನಲ್ ಪಿಲ್ಸ್ ತೊಗೊಂಡ್ರೆ ನಾನು ಫ್ಯೂಚರ್ ಗರ್ಭಿಣಿ ಆಗ್ತೀನಾ ಇಲ್ವಾ ಅನ್ನೋದು ಡೌಟ್ ಬರ್ತದೆ. ಈ ಪಿಲ್ಸ್ ತೊಗೊಂಡ್ರೆ ಫ್ಯೂಚರ್ ಫರ್ಟಿಲಿಟಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ನೀವು ಪ್ರೆಗ್ನೆನ್ಸಿ ಆಗಿ ಮತ್ತೆ ಅಬಾರ್ಷನ್ ಮಾಡಿಸ್ಕೊಂಡ್ರೆ ಆವಾಗ ನಿಮ್ಮ ಫ್ಯೂಚರ್ ಫರ್ಟಿಲಿಟಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕ್ಯಾನ್ ಬಿ ಟೇಕನ್ ಸೇಫ್ಲಿ ವಿತೌಟ್ ಎನಿ ಇಶ್ಯೂಸ್ ವೆನ್ ಯು ಆರ್ ಯಂಗ್ ಆ್ಯಂಡ್ ಆಲ್ ಯೋರ್ ಬ್ಲಡ್ ಪ್ಯಾರಾಮೀಟರ್ಸ್ ಆರ್ ನಾರ್ಮಲ್. ಸೊ ಇದು ಕೂಡ ನೀವೇ ಡಿಸಿಷನ್ ತೊಗೊಂಡಿರ ಗೈನಕಾಲಜಿಸ್ಟಿಗೆ ಹೋಗಿ ಅವರ ಅಡ್ವೈಸ್ ಪ್ರಕಾರ ಕಾಂಟ್ರಸೆಪ್ಟಿವ್ ಪಿಲ್ಸನ್ನು ನೀವು ತೊಗೊಳ್ಬಹುದು. ಇನ್ನೊಂದು ನಾನು ಕಾಮನ್ ಆಗಿ ನೋಡೋದು, ಮೇಡಮ್ ನಾವು ಐಪಿಲ್ ತೊಗೊಂಡಿದ್ವಿ, ಇದರಿಂದ ನನಗೇನಾರ ಪ್ರಾಬ್ಲಮ್ ಆಗತ್ತಾ, ಅಥವಾ ಪ್ರೆಗ್ನೆನ್ಸಿ ಬರೋದಿಲ್ವಾ, ಅಥವಾ ನಂಗೆ ಈಗಲೇ ಪ್ರೆಗ್ನೆಂಟ್ ಆಗಿದ್ದೀನ ಇಲ್ವಾ ಗೊತ್ತಾಗತ್ತಾ ಅಂತ ಅಂದ್ಬಿಟ್ಟು. ಐಪಿಲ್ ಅನ್ನೋದು ಇಟ್ ಈಸ್ ಫಾರ್ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್, ಇಟ್ ಈಸ್ ನಾಟ್ ಫಾರ್ ರೆಗ್ಯುಲರ್ ಯೂಸ್. ಈ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ಅಂದರೆ ರೇಪ್ ಕೇಸ್ ಆಗಿರಬಹುದು, ಆ ಟೈಮಲ್ಲಿ ನಾವು ಈ ಥರ ಐಪಿಲ್ಗಳನ್ನು ಅಡ್ವೈಸ್ ಮಾಡ್ತೀವಿ. ಇಟ್ ಈಸ್ ನಾಟ್ ಯೂಸ್ಡ್ ಆಸ್ ಅ ಕಾಂಟ್ರಸೆಪ್ಷನ್. ಇದರಲ್ಲಿ ಹೈ ಡೋಸ್ ಆಫ್ ಪ್ರೊಜೆಸ್ಟ್ರಾನ್ಸ್ ಇರ್ತದೆ. ಈ ಹಾರ್ಮೋನ್ಸ್ ನೀವು ತಗೊಂಡಾಗ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ಪೀರಿಯಡ್ ಸ್ಕಿಪ್ ಆಗುವ ಸಾಧ್ಯತೆ ಇರ್ತದೆ. ಯು ವಿಲ್ ಹ್ಯಾವ್ ಅನ್ನೆಸೆಸರಿ ಆಂಗ್ಸೈಟಿ ದಟ್ ಯು ಕುಡ್ ಬಿ ಪ್ರೆಗ್ನೆಂಟ್, ಆರ್ ಇದರಿಂದ ನಿಮಗೆ ಸ್ಪಾಟಿಂಗ್ ಥರನೂ ಪ್ರಾಬ್ಲಮ್ ಆಗಬಹುದು, ಅಥವಾ ಸಿಸ್ಟ್ ಫಾರ್ಮೇಷನ್, ಓವರಿಯಲ್ಲಿ ಸಿಸ್ಟ್ ಫಾರ್ಮೇಷನ್ ಕೂಡ ಆಗಬಹುದು. ಸೊ ಹಾಗಾಗಿ ಐಪಿಲ್ ಅನ್ನೋದು ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಷ್ಟೇ ಹೊರತು ಇಟ್ ಈಸ್ ನಾಟ್ ಅ ಮೆಥಡ್ ಆಫ್ ಕಾಂಟ್ರಸೆಪ್ಷನ್. ಇನ್ನೊಂದು, ಒಂದು ಸತಿ ನೀವು ಮೆಡಿಕಲ್ ಟರ್ಮಿನೇಷನ್ ಪಿಲ್ ತೊಗೊಂಡ್ರೆ ಅಥವಾ MTP ಪಿಲ್ಸ್ಗಳು ತೊಗೊಂಡ್ರೆ ನೀವು ಪ್ರೆಗ್ನೆನ್ಸಿನ ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕಂದರೆ ಈ ಪಿಲ್ಸು ಮಗುವಿನ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಆಗಬಹುದು, ಆಗಲೇಬೇಕು ಅಂತಿಲ್ಲ, ಬಟ್ ಆಗಬಹುದು. ಸೊ ಹಾಗಾಗಿ ಅಬಾರ್ಷನ್ ಮಾಡಿಸ್ಕೊಳ್ಳೋಕ್ಕೆ ಮುಂಚೆ 2-3 ಸತಿ ಯೋಚನೆ ಮಾಡಿ, ಅಥವಾ 2-3 ದಿನ ಟೈಮ್ ತಗೊಳ್ಳಿ, ಇಬ್ಬರು ಗಂಡ ಹೆಂಡತಿ ಡಿಸ್ಕಸ್ ಮಾಡಿ ಆಮೇಲೆ ಕ್ಲಿನಿಕ್ಕಿಗೆ ಬಂದು ಯು ಶುಡ್ ಬಿ ಶ್ಯೂರ್ ದಟ್ ಯು ವಾಂಟ್ ಟು ಗೋ ಥ್ರೂ ಎನ್ ಅಬಾರ್ಷನ್ ಆ್ಯಂಡ್ ನಾಟ್ ರಿಗ್ರೆಟ್ ಲೇಟರ್ ಆನ್. ಈ MTP ಪಿಲ್ಸ್ ತೊಗೊಂಡಾದಮೇಲೆ ನೆಕ್ಸ್ಟು ಯಾವಾಗ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು ಅಂತ ಬಹಳ ಕಾಮನ್ ಆಗಿ ಕ್ವಶನ್ ಬರುತ್ತೆ. ಈ ಕ್ವಶನಿಗೆ ನಂಗೆ ಒಂದೊಂದು ಸತಿ ನಗು ಬರುತ್ತೆ. ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡ್ತಿದ್ರೆ ಯಾಕೆ ಅಬಾರ್ಷನಿಗೆ ಹೋಗ್ತಿದ್ರಿ, ರೈಟ್? ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್ ಯುವರ್ ಪ್ರೆಗ್ನೆನ್ಸಿ ವಿತಿನ್ 2-3 months, I would always say continue the pregnancy. ಬಟ್ ಅದೇ ನೀವು 1 ವರ್ಷ ನಂತರ ಅಥವಾ 2 ವರ್ಷ ನಂತರ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ನೆಕ್ಸ್ಟು 1 or 2 yearsಗೆ ಕಾಂಟ್ರಸೆಪ್ಷನ್ ಯೂಸ್ ಮಾಡಿಕೊಂಡು ಅದಾದಮೇಲೆ ನೀವು ಪ್ರೆಗ್ನೆನ್ಸಿನ ನಿಮ್ಗೆ ಯಾವಾಗ ಬೇಕೋ ಆವಾಗ ಪ್ಲ್ಯಾನಿಂಗ್ ಮಾಡ್ಕೊಬೋದು. ಬಟ್ ಇಲ್ಲ, ನೆಕ್ಸ್ಟ್ ಮಂತ್ ನಿಮ್ಮ ಮೈಂಡ್ ಚೇಂಜ್ ಆಯಿತು, ನನಗೆ ಇಮಿಡಿಯೇಟ್ ಪ್ರೆಗ್ನೆನ್ಸಿ ಬೇಕೇ ಬೇಕು ಅಂತ ಅನಿಸಿದರೆ ಈ ಅಬಾರ್ಷನ್ ಆಗಿ ನೆಕ್ಸ್ಟ್ ಮಂತ್ ಅಟ್ಲೀಸ್ಟ್ 4 to 6 weeks ಗ್ಯಾಪ್ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಮಂತಿಂದನೇ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ನಾನು ಕಾಮನ್ ಆಗಿ ನೋಡೋದು ಹಾಸ್ಪಿಟಲಲ್ಲಿ ಅಂತ ಅಂದರೆ ಲಿವ್ ಇನ್ ರಿಲೇಷನ್ಶಿಪ್, ಅಂದರೆ ಮದುವೆಗೆ ಮುಂಚೆ ರಿಲೇಷನ್ಶಿಪ್ಪಲ್ಲಿ ಇರೋದು. ಆ ಥರ ಇದ್ದಾಗ ವಿ ಆರ್ ಆಲ್ರೆಡಿ ಸ್ಟೆಪ್ಪಿಂಗ್ ಇನ್ ಟು ದ ಅಡಲ್ಟ್ಹುಡ್. ಸೊ ಈ ಥರ ಇದ್ದಾಗ ಆ ಇಬ್ಬರು ಕಪ್ಪಲ್ಲು ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕಾಗತ್ತೆ ಪ್ರೆಗ್ನೆನ್ಸಿ ಪ್ರಿವೆನ್ಷನಲ್ಲಿ. ವಿ ಆಲ್ ಡೂ ನೋ ದ್ಯಾಟ್ ವೆನ್ ಯು ಹ್ಯಾವ್ ಎ ಫಿಸಿಕಲ್ ಇಂಟಿಮೆಸಿ ಪ್ರೆಗ್ನೆನ್ಸಿ ಈಸ್ ದೇರ್. ಸೊ ಅದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ನಾನು ಹೇಳಬೇಕಾಗಿರೋದು ಏನೂ ಅಂತಿಲ್ಲ. ಆ ಥರ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂದಾಗ ಆ ಪ್ರಿವೆನ್ಷನ್ ಕೂಡ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಸೊ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡೋದು, ಕಾಂಟ್ರಸೆಪ್ಷನ್ ಯೂಸ್ ಮಾಡೋದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಈ ಥರ ಸಿಚುಯೇಷನ್ಸಲ್ಲಿ ಯಾವುದು ಬೆಸ್ಟ್ ಕಾಂಟ್ರಸೆಪ್ಷನ್? ಐ ವುಡ್ ಆಲ್ವೇಸ್ ಸೇ ಬ್ಯಾರಿಯರ್ ಮೆಥಡ್ ಅಥವಾ ಕಾಂಡಮ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್. ಏನಕ್ಕೆ ಅಂತ ಅಂದರೆ ಇದರಿಂದ ಪ್ರೆಗ್ನೆನ್ಸಿ ಅಷ್ಟೇ ಪ್ರಿವೆಂಟ್ ಮಾಡೋದಲ್ಲ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೂಡ ಪ್ರಿವೆಂಟ್ ಆಗ್ತದೆ. ಸೊ ಹುಡುಗಿರು, ನೀವೇನಾರ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದರೆ ಪ್ಲೀಸ್ ಡು ನಾಟ್ ಸ್ಕಿಪ್ ದ ಯೂಸೇಜ್ ಆಫ್ ಕಾಂಡಮ್ಸ್. ಇದು ತುಂಬ ತುಂಬ ಇಂಪಾರ್ಟೆಂಟು, ನಾಟ್ ಓನ್ಲಿ ಫಾರ್ ಯೋರ್ ಸೆಲ್ಫ್, ಫಾರ್ ಯೋರ್ ಪಾರ್ಟ್ನರ್ ಆಲ್ಸೋ. ಇದೇ ಥರ ನೀವು ಕಾಂಟ್ರಸೆಪ್ಷನನ್ನು ಸ್ಕಿಪ್ ಮಾಡಿ ನೀವೇ ಮಲ್ಟಿಪಲ್ ಟೈಮ್ಸ್ ಅಬಾರ್ಷನ್ ಪಿಲ್ಲು ಹೋಗಿ ತೊಗೊತಿದ್ರೆ
ಫ್ಯೂಚರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಬಂದ್ರೇನೋ ಆ ಗರ್ಭಕೋಶಕ್ಕೆ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡಲಿಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ. ಅಂದರೆ 4ನೇ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ಅಬಾರ್ಷನ್ ಆಗುವ ಸಾಧ್ಯತೆಗಳು ಇರ್ತದೆ. ಅಥವಾ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸು ಗರ್ಭಕೋಶದಲ್ಲಿ ಪ್ಲಸಂಟ ಅಂಟ್ಕೊಳ್ಳುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಡೋಂಟ್ ಟೇಕ್ ಇಟ್ ಲೈಟ್ಲಿ. ಅಬಾರ್ಷನ್ ಈಸ್ ನಾಟ್ ಸಮಥಿಂಗ್ ದಟ್ ಯು ಕ್ಯಾನ್ take it lightly and do it continuously or repeatedly. Prevention is always better. Go for contraception without any fear. ಸೊ ಇದೇ ಥರ ನಿಮಗೆ ಏನಾರ ಇಶ್ಯೂಸ್ ಏನಾರ ಇದ್ದರೆ ನನ್ನ ಹತ್ರ ಬರ್ಬೋದು. I'll be available at Garbhagriha Health Center. You can meet me there and you can ask further questions. ಇದೇ ರೀತಿ ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸು ನಿಮಗೆ ಬೇಕು ಅಂತಿದ್ರೆ ವಿಶ್ವವಾಣಿ ಹೆಲ್ತ್ ಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.